ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ದೇಶಭಕ್ತರ ಬಳಗದಿಂದ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ ವೃತ್ತದವರೆಗೆ 100 ಮೀಟರ್ ತ್ರಿವರ್ಣ ಧ್ವಜಯಾತ್ರೆ ನಡೆಸಿದರು. मातरम मातरम वंदे मातरम सुजलां सुफलां मलयज शीतलां सस्य श्यामलां मातरं वंदे ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ, ದೇಶದಾದ್ಯಂತ ನಾಗರಿಕರಲ್ಲಿ ರಾಷ್ಟ್ರಭಕ್ತಿ ಮತ್ತು ಐಕ್ಯತೆ ಮೂಡಿಸುವುದು ಹರ್ ಘರ್ ತಿರಂಗಾ ಅಭಿಯಾನದ ಮೂಲಕ ಪ್ರತಿ ಮನೆಯಲ್ಲೂ ರಾಷ್ಟ್ರಧ್ವಜ ಹಾರಿಸಲು ಉತ್ತೇಜನ ನೀಡುವುದು, ಸ್ವಾತಂತ್ರ್ಯ ಹೋರಾಟದ ಮಹತ್ವ ಮತ್ತು ರಾಷ್ಟ್ರೀಯ ಚಿಹ್ನೆಗಳ ಗೌರವವನ್ನು ಯುವ ಪೀಳಿಗೆಗೆ ತಿಳಿಸುವುದು ಈ ತಿರಂಗ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿರತಕ್ಕಂತ ಹಲವಾರು ದಶಕಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿಯನ್ನ ಪಡೆದ್ರೂ ಕೂಡ ದೇಶಭಕ್ತಿಗೆ ನಿವೃತ್ತಿ ಇಲ್ಲ. ಅದು ನಮ್ಮ ಉಸಿರಿನ ಕೊನೆವರೆಗೂ ದೇಶಭಕ್ತಿ ಇರುತ್ತೆ ಅನ್ನುವಂತ ಸಂಕಲ್ಪದೊಂದಿಗೆ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿವೃತ್ತ ಸೈನಿಕ ಬಂಧುಗಳೇ, ತಿರಂಗ ಯಾತ್ರೆ ದೇಶಭಕ್ತಿಯ ಜಾಗರಣೆಗಾಗಿ ಜನಜಾಗೃತಿಯ ಸಂಕಲ್ಪದೊಂದಿಗೆ ಮಾಡ್ತಿರ್ತಕ್ಕಂಥ ಒಂದು ಪುಟ್ಟ ಪ್ರಯತ್ನ. ನಮಗೆ ಹಲವಾರು ಧ್ವಜಗಳಿದಾವೆ. ಕನ್ನಡ ನಾಡಿಗೆ ಒಂದು ಧ್ವಜ ಇದೆ. ವಿವಿಧ ಜಾತಿ ಮತ ಸಂಪ್ರದಾಯಗಳಿಗೆ ಬೇರೆ ಬೇರೆ ಧ್ವಜಗಳಿದಾವೆ. ಅದು ರಾಷ್ಟ್ರಕ್ಕಿರೋದು ಒಂದೇ ಧ್ವಜ, ಅದು ನಮ್ಮ ರಾಷ್ಟ್ರ ಧ್ವಜ, ಅದು ತ್ರಿವರ್ಣ ಧ್ವಜ. ನಮ್ಮೆಲ್ಲ ದೇಶದ ಬೇರೆ ಬೇರೆ ಧ್ವಜಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಯಾವುದಾದ್ರೂ ಧ್ವಜ ಇದೆ ಅಂತ ಹೇಳಿದ್ರೆ ಅದು ನಮ್ಮ ರಾಷ್ಟ್ರ ಧ್ವಜ ಮಾತ್ರ. ಈ ರಾಷ್ಟ್ರ ಧ್ವಜಕ್ಕಿಂತ ಮಿಗಿಲಾದ ಧ್ವಜ ಮತ್ತೊಂದಿದೆ ಅಂತ ಹೇಳಿ ಯಾರು ಭಾವಿಸ್ತಕ್ಕದ್ದಲ್ಲ. ಹಾಗೆಯೇ ನಮ್ಮೆಲ್ರಿಗೂ ಬೇರೆ ಬೇರೆ ಮತ ಗ್ರಂಥಗಳಿರಬಹುದು, ಆದರೆ ದೇಶಕ್ಕಿರೋದು ಒಂದೇ ರಾಷ್ಟ್ರ ಗ್ರಂಥ, ಅದು ನಮ್ಮ ದೇಶದ ಸಂವಿಧಾನ. ಸಂವಿಧಾನಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಮತ್ತೊಂದು ರಾಷ್ಟ್ರ ಗ್ರಂಥ ಇಲ್ಲ. ಅದು ರಾಷ್ಟ್ರ ಗ್ರಂಥ ಯಾವುದು ಅಂದ್ರೆ ಸಂವಿಧಾನವೇ. ಶನಿವಾರ 15ನೇ ತಾರೀಕು ನಾವು ರಾಷ್ಟ್ರದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಲವು ವರ್ಷಗಳಿಂದ ಹರ್ ಘರ್ ತಿರಂಗ ಅನ್ನುವಂತ ಒಂದು ಯೋಜನೆಯನ್ನ ಮಾಡಬೇಕು. ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಸ್ವಾತಂತ್ರ್ಯವನ್ನ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು. ಅದರ ಅಂಗವಾಗಿ 3 ದಿವಸಗಳ ಕಾಲ ನಮ್ಮೆಲ್ಲ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ರಾರಾಜಿಸಬೇಕು ಅಂತೇಳಿ
ಒಂದು ಕರೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ದೇಶದ ಉದ್ದಗಲಕ್ಕೂ ದೇಶಪ್ರಿಯ ನಾಗರಿಕರು, ದೇಶಪ್ರಿಯ ಭಾರತದ ಪ್ರಜೆಗಳು ಪ್ರಧಾನಮಂತ್ರಿಯ ಮಾತಿನಂತೆ ನಾಳೆ ಅಂದ್ರೆ 13ನೇ ತಾರೀಕು ಪ್ರತಿ ಮನೆಯ ಮೇಲೆ ಬಾವುಟವನ್ನು ಹಾರಿಸುವ ಮುಖಾಂತರ ಸ್ವಾತಂತ್ರ್ಯೋತ್ಸವಕ್ಕೆ ನಾವು ಅಧಿಕೃತವಾದಂತಹ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಸೈನಿಕರಾದಂತಹ ನನ್ನ ಹೆಸರು ಮಂಜುನಾಥ್ ಅಂತ. ನನ್ನ ಹಾಗೂ ನನ್ನ ಮಾಜಿ ಸೈನಿಕರ ಸಂಘದ ಎಲ್ಲರ ಪರವಾಗಿ ಚಿಕ್ಕಮಗಳೂರು ಮಹಾಜನತೆಗೆ ಬರುತ್ತಿರುವ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನಗಳು ಭಾಗಿಯಾಗಿರುವುದು ಸಂತಸದ ವಿಷಯ ಒಂದು ಕಡೆ, ಇನ್ನೊಂದು ಕಡೆ ದುಃಖದ ವಿಷಯ ಅಂತ ಹೇಳಿದ್ರೆ ಬೇಕಾದಷ್ಟು ಜನ ಇದರಲ್ಲಿ ಭಾಗವಹಿಸಿಲ್ಲ. ಇದರಲ್ಲಿ ಇಂತಹ ಒಂದು ಶ್ರೇಷ್ಠವಾದ ಕಾರ್ಯಕ್ರಮದಲ್ಲಿ ಯಾವುದೇ ಇಂತಹ ಕಾರ್ಯಕ್ರಮ ಪಕ್ಷಾತೀತವಾದದ್ದು. ಇಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷಗಳ ಸಮ್ಮಿಳಿತವಲ್ಲ. ಇದು ಒಬ್ಬ ಭಾರತೀಯನಾದ ಎಲ್ಲ ಜನರ ಆದ್ಯ ಕರ್ತವ್ಯ ನಮ್ಮ ರಾಷ್ಟ್ರಧ್ವಜಕ್ಕೆ ಸಲ್ಲಿಸುವುದು. ನಮ್ಮ ನರೇಂದ್ರ ಮೋದಿ ಅವರ ಆಜ್ಞೆಯ ಮೇರೆಗೆ ನಾವು 3 ವರ್ಷಗಳಿಂದ ಸತತವಾಗಿ ಹರ್ ಘರ್ ತಿರಂಗವನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಈ ಶನಿವಾರ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಿದ್ದೀವಿ. ನಮ್ಮ ದೇಶ ಎಲ್ಲಕ್ಕಿಂತ ಸ್ಪೆಷಲ್ ಆಗುತ್ತೆ. ಯಾಕೆಂದ್ರೆ ನಾವು ದೇಶವನ್ನ ಬರೀ ಒಂದು ಭೂಮಿಯ ತುಂಡಾಗಿ ನೋಡೋದಿಲ್ಲ. ನಮ್ಮ ಪೂರ್ವ ಪ್ರಧಾನಮಂತ್ರಿ ಅವರು ಹೇಳಿದ್ರು, भारत सिर्फ भूमि का टुकड़ा नहीं है, ये एक जीता जागता राष्ट्र पुरुष है. ये वंदन की धरती है, अभिनंदन की धरती है. ये अर्पण की भूमि है, तर्पण की भूमि है. यहाँ की नदी नदी हमारे लिए गंगा है, यहाँ का कंकर कंकर हमारे लिए शंकर है. हम जिएंगे तो इस भारत के लिए और मरेंगे तो इस भारत के लिए. और मरने के बाद भी गंगा जल में बहती हुई हमारी अस्थियों को अगर कोई कान लगाकर सुनेगा तो एक ही आवाज आएगा, भारत माता की जय. ಭಾರತ ಮಾತೆಯ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್, ಮಧುರಾಜ್ ಅರಸ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.